ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ನಿಮಗೆ ಡೆಫಿನೇಷನ್ ಆಫ್ ಸಾಫ್ಟ್ವೇರ್ ಹಾಗೂ ಈ ಸಾಫ್ಟ್ವೇರ್ನ ಫಸ್ಟ್ ಉಪಯೋಗಿಸಿದಲ್ಲಿ ಹಾಗೂ ಫೌಂಡರ್ ಆಫ್ ಸಾಫ್ಟ್ವೇರ್ ಯಾರಂತ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ಸಾಫ್ಟ್ವೇರ್ನ ಫಸ್ಟ್ ಉಪಯೋಗ ಮಾಡಿದ್ದು ಮಷಿನ್ ಕಂಪ್ಯೂಟರ್ನಲ್ಲಿ. ಈ ಮಷಿನ್ ಕಂಪ್ಯೂಟರ್ ಕಂಡುಹಿಡಿದಿದ್ದು ಚಾರ್ಲ್ಸ್ ಬ್ಯಾಬೇಜ್ ಎಂಬ ಒಬ್ಬ ವಿಜ್ಞಾನಿ. ಅದು 1833ನೇ ಇಸ್ವಿಯಲ್ಲಿ ಈ ಮಷಿನ್ ಕಂಪ್ಯೂಟರ್ನ ಕಂಡುಹಿಡಿದ್ದಾರೆ. ಈ ಮಷಿನ್ ಕಂಪ್ಯೂಟರ್ನಲ್ಲಿ ಆ ಟೈಮಲ್ಲಿ ಯಾವುದೇ ಒಂದು ಕೆಲಸನ ಈಸಿಯಾಗಿ ಮಾಡಲು ಆಗ್ತಿದ್ದಿಲ್ಲ. ಫಾರ್ ಎಕ್ಸಾಂಪಲ್ ಆಗಿ ಕ್ಯಾಲ್ಕುಲೇಷನ್ಸೇ ಆಗ್ಬೋದು, ಯಾವುದೇ ಒಂದು ಲ್ಯಾಂಗ್ವೇಜ್ ಟೈಪಿಂಗೇ ಆಗ್ಬೋದು. ಇವ್ರಿಗೆ ಆ ಟೈಮಲ್ಲಿ ಸಹಾಯಕ್ಕೆ ಬಂದ ಮತ್ತೊಬ್ಬ ವಿಜ್ಞಾನಿ ಆಡಾ ಲಾರೆನ್ಸ್. ಇವರು ಒಬ್ಬ ಫೇಮಸ್ ಮ್ಯಾಥಮೆಟಿಷಿಯನ್ನೂ ಹೌದು ಹಾಗೂ ಒಬ್ಬ ವಿಜ್ಞಾನಿಯೂ ಹೌದು. ಈ ವಿಜ್ಞಾನಿ ಕಂಡುಹಿಡಿದಂತಹ ಪ್ರೋಗ್ರಾಮ್ ಡಾಟಾಗಳನ್ನು ಅಳವಡಿಸಿಕೊಂಡು ಈ ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಟಾಸ್ಕ್ನ ತುಂಬ ಈಸಿಯಾಗಿ ಮಾಡಲು ಉಪಯೋಗ ಆಗುತ್ತೆ. ಇದನ್ನು ಕಂಡುಹಿಡಿದಿದ್ದು 1842ನೇ ಇಸ್ವಿಯಲ್ಲಿ. ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು ಡೆಫಿನೇಷನ್ ಆಫ್ ಸಾಫ್ಟ್ವೇರ್ ಏನಂತ. ಕಂಪ್ಯೂಟರ್ಗೆ ಒಂದು ಸ್ಪೆಸಿಫಿಕ್ ಟಾಸ್ಕ್ನ ಕಂಪ್ಲೀಟ್ ಮಾಡಲಿಕ್ಕೆ ಉಪಯೋಗವಾಗುವಂತಹ ಪ್ರೋಗ್ರಾಮ್ ಡಾಟಾಗಳನ್ನು ನಾವು ಸಾಫ್ಟ್ವೇರ್ ಎಂದು ಹೇಳ್ತೀವಿ. ಇದಕ್ಕೆ ಎಕ್ಸಾಂಪಲ್ ಹೇಳಬೇಕಂದ್ರೆ ವಿಂಡೋಸ್ ಎಕ್ಸೆಲ್, ಅಡಾಬ್ ಫೋಟೋಶಾಪ್ ಮತ್ತು ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಈ ರೆಕಾರ್ಡಿಂಗ್ ಅಪ್ಲಿಕೇಶನ್ ಸಹಿತ ಒಂಥರದ ಸಾಫ್ಟ್ವೇರ್. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಟೈಪ್ಸ್ ಆಫ್ ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ಒದಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.